ಸರ್ ಭಾಷಣ ಸ್ಟಾರ್ಟ್ ಮಾಡಿದಾಗ 12 ಗಂಟೆ, ಈಗ 12:50. ಸರ್ ಇದೇ ಫಸ್ಟ್ ಟೈಮು ನಮ್ಮ ಮಕ್ಕಳು ಒಂದಿಷ್ಟು ಗಲಾಟೆ ಮಾಡ್ದಂಗೆ 50 ನಿಮಿಷಗಳ ಕಾಲ ಅವರ ಕಾನ್ಸಂಟ್ರೇಟ್ ಮಾಡಿರೋದು. ಆಮೇಲೆ ಜೋರಾದ ಚಪ್ಪಾಳೆ ಸರ್ಗೋಸ್ಕರ. ಎಷ್ಟು ಭಾವನೆಗಳನ್ನು ತುಂಬಿದಂತಹ ಕಾರ್ಯಕ್ರಮ ಇವತ್ತು. ಎಷ್ಟು ಅವರ ಚಾತುರ್ಯತೆ, ಅವರ ಭಾಷಾ ಪ್ರತಿಭೆ ಅಥವಾ ಅವರ ಒಂದೇನು ಭಾಷಾ ಜ್ಞಾನ, ಅವರ ವಿಷಯ ಜ್ಞಾನ ಮತ್ತೆ ಅವರ ಸ್ಪಷ್ಟತೆ, ಭಾಷಾ ಸ್ಪಷ್ಟತೆ, ಇದೆಲ್ಲದೂ ಕೂಡ ನಿಮಗೆ ಎಷ್ಟು ಉಪಯುಕ್ತ ಆಗುತ್ತೆ ಮುಂದಿನ ದಿನಮಾನ. ಯಾಕೆ ಈಗಲಿಂದಾನೇ ನೀವು ಅದನ್ನ ಅಳವಡಿಸ್ಕೊಂಡ್ರೆ ಬಹಳ ಉನ್ನತ ಮಟ್ಟಕ್ಕೆ ಹೋಗ್ತೀರಾ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಯಾಕೆಂದ್ರೆ ಅಷ್ಟು ವಿಷಯ ಜ್ಞಾನವನ್ನ ನಿಮಗೆ ಧಾರೆ ಎರೆದಿದ್ದಾರೆ. ಇಂಥ ಅದ್ಭುತ ಇಬ್ಬರು ಅತಿಥಿಗಳನ್ನ ಇವತ್ತು ಕರೆಸಿದಂತಹ, ಯಾರು ಕರೆಸಿದ್ದು? ಸುಮಾ ಮಾತಾಜಿ ಅವರಿಗೆ. ಫಸ್ಟು ನಮ್ಮ ಹಿರೇಮಠ್ ಸರ್ ಅವರಿಗೆ ಒಮ್ಮೆ ಜೋರಾದ ಚಪ್ಪಾಳೆ ಕೊಡಿ. ಆನಂತರ ಇವತ್ತಿನ ವೇದಿಕೆಗೆ ಇಂಥ ಅದ್ಭುತ ಅತಿಥಿಗಳನ್ನ ಕರೆದಂತಹ ಸುಮಾ ಮೇಡಮ್ ಕೂಡ ಒಂದ್ಸರಿ ಜೋರಾದ ಚಪ್ಪಾಳೆ ಬೇಕು. ಪ್ರತಿ ತಿಂಗಳು ಕೂಡ ನಿಮ್ಮನ್ನ ಈ ತರ ಒಂದು ಕಾರ್ಯಕ್ರಮದೊಂದಿಗೆ ಎಚ್ಚರಿಸೋದೇ ನಮ್ಮ ಗುರಿ ಮತ್ತು ಉದ್ದೇಶ. ಇನ್ನು ಅನೇಕ ಪ್ರತಿಭಾನ್ವಿತರನ್ನ ನಾವು ಈ ಅಕಾಡೆಮಿಕಲ್ಲಿ ಕರಿಬೇಕು ಅನ್ನೋ ಒಂದು ನಿರೀಕ್ಷೆ ಇದೆ. ಸೊ ಅದಕ್ಕೆಲ್ಲವೂ ಕೂಡ ನಮ್ಮ ಆಡಳಿತ ಮಂಡಳಿಗೆ ಅವ್ರಿಗೂ ಕೂಡ ಒಮ್ಮೆ ಜೋರಾದ ಚಪ್ಪಾಳೆ. ಹಾಗೆ ಇಷ್ಟೊತ್ತು ಕೇಳಿದ್ರಿ, ಸುಮಾರು 12 ಗಂಟೆಯಿಂದ 1:30 ತನಕ ಕೇಳಿದ್ದೀರಾ. ತಮ್ಮಲ್ಲಿ ಯಾರಾದರೂ ಇಬ್ಬರು ಅತಿಥಿಗಳಲ್ಲಿ ಪ್ರಶ್ನೆಯನ್ನ ಕೇಳೋ ಒಂದು ಮನೋಭಾವನೆ ಇದ್ರೆ, ತಮಗೇನಾದರೂ ಪ್ರಶ್ನೆ ಕೇಳಬೇಕು ಅನ್ಸಿದ್ರೆ ಧಾರಾಳವಾಗಿ ಕೇಳ್ಬೋದು. ಇಬ್ಬರಲ್ಲೂ ಕೂಡ ಯಾರಾದ್ರೂ ಕೂಡ ಕೇಳ್ಬೋದು. ಪ್ರಶ್ನೆ ಆಗಿರ್ಬೋದು ಅಥವಾ ಅಭಿಪ್ರಾಯ ಆಗಿರ್ಬೋದು. ತಮ್ಮ ಇಷ್ಟೊತ್ತು ಕೇಳಿದ್ರಲ್ಲಿ ಅಭಿಪ್ರಾಯ ಹಂಚ್ಕೊಳ್ತೀವಿ ಸರ್, ನಾವು ವಾಲಂಟಿಯರ್ ಕೈ ಎತ್ಬೋದು, ಏನು ತೊಂದರೆ ಇಲ್ಲ. ನಿಮಗೆ ಅನಿಸಿದ್ದನ್ನ ಹೇಳ್ಬೋದು 2 ಮಾತಿನಲ್ಲಿ. ಯಾರಾದ್ರೂ? ಇವ್ರು ಹೇಳಿದ್ದು ಚೆನ್ನಾಗಿರ್ಲಿಲ್ಲ, ಮತ್ತೆ ಅದನ್ನ ಹೇಳ್ರಿ. ನಿಮಗೆ ಲೇಟ್ ಆಗೋದು. ಯಾರಾದ್ರೂ ಬೇಗ ಚೆನ್ನಾಗಿರ್ಲಿಲ್ಲ, ಚೆನ್ನಾಗಿರ್ಲಿಲ್ಲ ಬರ್ರಿ ಮತ್ತೆ. ಇಲ್ವಾ? 10th ಆಲ್ಮೋಸ್ಟ್ ಅಲ್ಲಿ ಎಷ್ಟು ಪ್ರಶ್ನೆ ಕೇಳ್ಬೋದು. ಅವ್ರ ಒಂದು ಆಧ್ಯಾತ್ಮ ಮತ್ತು ಪ್ರಸ್ತುತ ಲೋಕಕ್ಕೆ ಕರೆದುಕೊಂಡಂತಹ ನಮ್ಮ ವಿಶೇಷ ಅತಿಥಿಗಳಿಗೆ ಸನ್ಮಾನಿಸುವಂತಹ ಸಂದರ್ಭ. ನಮ್ಮ ಆಡಳಿತ ಮಂಡಳಿಯ ಗೌರವ ಅಧ್ಯಕ್ಷರಾದಂತಹ ಶಶಿಧರ್ ಪೂಜಾರ್ ಸರ್ ಹಾಗೂ ಆಡಳಿತ ಮಂಡಳಿಯ ಸದಸ್ಯರು ಅವರನ್ನ ಗೌರವಿಸಬೇಕಂತ ಹೃತ್ಪೂರ್ವಕವಾಗಿ ಕೇಳಿಕೊಳ್ತಾರೆ. I extend my heartfelt gratitude to all our esteemed guest speakers and dignitaries for gracing this event with their presence and sharing their individual insights. Really, your words have been truly enlightening and inspiring. The depth of knowledge and experience you brought to us, this gathering has added immense value
and we are incredibly grateful for the time and effort you took to be with us today. At first, I would like to thank Shri Kiran Kumar Vivek Vamshi, Tinku and orator for gracing this occasion and enlightening us with his vision and depth of thought. Thank you, so. Next, a heartfelt thank you to Shri Amogh Hiremat, whose words were not only insightful regarding social media influence, but also deeply motivating us. Thank you, so. We are also deeply grateful to Honorary President Shri Shashidhar Gujar of Prakriti Vidya Samsthe. Thank you, sir, for gracing this occasion with your esteemed presence. I extend my heartfelt gratitude to Shri Chenesh Banko, Executive Director of Prakriti Vidya Samsthe. Thank you, sir. I would also like to thank Shri Maltesh Chelivedi, Secretary of Prakriti Vidya Samsthe, whose presence added immense value to today's event. Thank you, sir. My sincere thanks to Shri Basavaraj Hulletti, Treasurer of Prakriti Vidya Samsthe, for being a part of this important occasion and supporting us. A special thanks to Srimati Suma Nagesh Uppinma, a mentor, guide of Pearl Parivar. Thank you, ma'am, for your gracious presence and encouragement. I would also like to take this opportunity to thank each and everyone present here, organizing team, faculty, my dear children, and everyone. Finally, a request to my school management. We are really blessed to have speakers like this. So we request you on behalf of my dear children, I request my Pearl management, our management, to bring voices like this so that we get enlightened. Thank you everyone.